ಸಿರ್ಸಿಯ ಕಾಳಂಗಿ ಕೃಷಿ ಪತ್ತಿನ ಸಹಕಾರಿ ಸಂಘದ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯರಾದ ರಾಜಶೇಖರ ಗೌಡ್ರು ಶಾಸಕ ಶಿವರಾಮ್ ಹೆಬ್ಬಾರ್ ಲಿಂಗಾಯತರ ವಿರೋಧಿಗಳು ಎಂದು ನೀಡಿದ ಹೇಳಿಕೆಯನ್ನ ಬನವಾಸಿ ಪೂರ್ವ ಭಾಗದ ವೀರಶೈವ ಲಿಂಗಾಯತ ಸಮುದಾಯ ತೀವ್ರವಾಗಿ ಖಂಡಿಸಿದೆ. ಈ ಸಂಬಂಧ ಸಿರ್ಸಿ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವೀರಶೈವ ಸಮಾಜದ ಯುವ ಘಟಕದ ಕಾರ್ಯದರ್ಶಿ ಹಾಗೂ ಸಿರ್ಸಿ ಮಾಜಿ ಎಪಿಎಂಸಿ ಅಧ್ಯಕ್ಷರಾದ ಪ್ರಶಾಂತ್ ಗೌಡ ಸಂತೊಳ್ಳಿ ಅವರು ತಮ್ಮ ವೀರಶೈವ ಸಮಾಜಕ್ಕೆ ಶಾಸಕ ಶಿವರಾಮ್ ಹೆಬ್ಬಾರ್ ಅವರ ಕೊಡುಗೆ ಅಪಾರವಾಗಿದೆ. ನಮ್ಮ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಅನೇಕ ಸ್ಥಾನಮಾನಗಳನ್ನು ನೀಡಿದ ಕೀರ್ತಿ ಅವರದ್ದಾಗಿದೆ. ಎಪಿಎಂಸಿ ಅಧ್ಯಕ್ಷರಾಗಿರಬಹುದು, ಸೊಸೈಟಿ ಅಧ್ಯಕ್ಷರಾಗಿರಬಹುದು, ಇತರೆ 10 ಹಲವು ಹುದ್ದೆಗಳನ್ನ ನಮ್ಮ ಸಮಾಜದ ಮುಖಂಡರು ಅಲಂಕರಿಸಿದ್ದಾರೆ. ಅಲ್ಲದೆ ಬನವಾಸಿ ಪೂರ್ವ ಭಾಗದ ವೀರಶೈವ ಲಿಂಗಾಯತ್ ಸಮಾಜದ ಪ್ರತಿಯೊಂದು ಗ್ರಾಮದ ದೇವಸ್ಥಾನಕ್ಕೆ ಹಾಗೂ ಜೀರ್ಣೋದ್ಧಾರಕ್ಕೆ ಕೋಟಿ ಹಣವನ್ನ ಶಾಸಕರು ನೀಡಿದ್ದಾರೆ. ಆದರೂ ಶಾಸಕ ಹೆಬ್ಬಾರ್ ಅವರ ವಿರುದ್ಧ ಹೇಳಿಕೆ ನೀಡಿರುವವರು ಬಹಿರಂಗವಾಗಿ ಕ್ಷಮೆ ಕೇಳುವಂತೆ ಆಗ್ರಹಿಸಿದ್ರು. ಮಾಜಿ ಅಧ್ಯಕ್ಷರು ಹೆಬ್ಬಾರ್ ಅವರು ಶಾಸಕರು ವೀರಶೈವ ಲಿಂಗಾಯತ ಧರ್ಮವನ್ನ ದೂಷಣೆ ಮಾಡುತ್ತಾರೆ ಅನ್ನೋ ಒಂದು ಪದ ಬಳಕೆಯನ್ನ ಹಿಂದಿನ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾಡಿರುತ್ತಾರೆ. ಇವತ್ತು ಆ ವಿಷಯಕ್ಕೆ ಸಂಬಂಧಿಸಿದಂತೆ ಅದನ್ನು ಖಂಡಿಸಿ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಮಾಡ್ತೇವೆ. ಸ್ನೇಹಿತರೆ, 2008ರಲ್ಲಿ ಶಿವರಾಮ್ ಹೆಬ್ಬಾರ್ ಅವರು ಯಲ್ಲಾಪುರ ಕ್ಷೇತ್ರದ ಅಭ್ಯರ್ಥಿಯಾಗಿ ಏನು ನಮ್ಮ ಕ್ಷೇತ್ರಕ್ಕೆ ಬಂದರು. ಅವಾಗಿಂದ ನಾವು ಕೆಡಿಸಿಸಿ ಬ್ಯಾಂಕ್ನ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ರು. ಇವತ್ತು ಹೆಬ್ಬಾರ್ ಅವರ ಕೊಡುಗೆ ನಮ್ಮ ಸಮಾಜಕ್ಕೆ ಅಪಾರವಾಗಿದೆ. ಯಾವತ್ತೂ ಜಾತಿ ತಾರತಮ್ಯವನ್ನ ಅವ್ರು ಮಾಡಲಿಲ್ಲ. ಎಲ್ಲ ಧರ್ಮವನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನು ಮಾಡಿ ಯಾವುದೇ ಸಮಾಜದ ಹೋದರೂ ಕೂಡ ಅವರ ಗೌರವವಾಗಿ ನಡೆಸಿಕೊಳ್ಳುವುದು. ಸುದ್ದಿಗೋಷ್ಠಿಯಲ್ಲಿ ಸಮಾಜದ ಪ್ರಮುಖರಾದ ಉಮೇಶ್ ಗೌಡ್ರು, ರಾಜೇಂದ್ರ ಗೌಡ್ರು, ಶಂಕರ್ ಗೌಡ್ರು, ವಿನಯ್ ಗೌಡ್ರು, ಮಾದೇವ್ ಗೌಡ್ರು, ನಾಗರಾಜ್ ಅಂಡಗಿ, ಶಿವಕುಮಾರ್ ಗೌಡ್ರು, ವಸಂತ್ ಗೌಡ್ರು, ಎಂಜಿ ಪಾಟೀಲ್, ಸಿದ್ದು ಗೌಡ್ರು, ರವಿ ಸೇರಿದಂತೆ ಅನೇಕ ವೀರಶೈವ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.